ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇದ್ಮಿಷ್ಟಪತಿ ಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ. ಮೊದಲನೇದಾಗಿ, ನಾಳೆ ಅದ್ಭುತವಾದಂತಹ ಒಂದು ದಿನ ಯಾವುದು ಅಂತಂದರೆ ಬುದ್ಧ ಪೂರ್ಣಿಮಾ, ಅಂದರೆ ಗುರು ಪೂರ್ಣಿಮಾ. ಈ ಒಂದು ದಿನ ಈ ಸಣ್ಣ ಪುಟ್ಟ ನೀವು ತಂತ್ರ ಮಾಡಿದ್ದೇ ಆಯಿತು ಅಂತಂದರೆ ಜೀವನ ಪರ್ಯಂತ ನೀವು ಕೂತ್ಕೊಂಡು ತಿನ್ಬೋದು, ಅಷ್ಟು ಕೋಟ್ಯಾಧೀಶ್ವರ ಆಗ್ತೀರ, ಗೊತ್ತಲ್ಲ. ಮತ್ತು ನಿಮಗೆ ಅಖಂಡವಾದಂಥ ಒಂದು ಗುರುಬಲ ಬರುತ್ತೆ, ಅದೃಷ್ಟ ಬರುತ್ತೆ, ಐಶ್ವರ್ಯ ಬರುತ್ತೆ, ಗೊತ್ತಲ್ಲ. ಈ ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಕೂಡ ನೀವು ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮರೆಯದಂಥ ಒಂದು ದಿನ ಇದಾಗ್ತಾ ಬರುತ್ತೆ. ಅದಕ್ಕೋಸ್ಕರ ನಾನು ಇಂದಿನ ದಿನ ಎಲ್ಲ ವಿಚಾರಗಳು ಎಲ್ಲರಿಗೂ ಸುಲಭವಾಗಿ ಸಿಕ್ಕೊಳ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ವಿಚಾರನ ಹೇಳ್ತಾಯಿದ್ದೀನಿ. ಇನ್ನು ಅದಕ್ಕಿಂತ ಮುಂಚೆ ನೀವೇನು ಮಾಡಿ ಅಂತಂದರೆ ವಿನಯ್ ಯೋಗಿ ಗುರೂಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ನ ಒತ್ತಿ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ಅದ್ಭುತವಾದಂಥ ಒಂದು ವೀಡಿಯೋಸ್ ಇದೆ, ಅದರಲ್ಲೂ ಕೂಡ ನೀವು ಚಿಕ್ಕದಾಗಿದೆ, ಅದು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋವನ್ನು ಮಾಡಿಕೊಳ್ಳಿ. ಅದೆಲ್ಲ ಇನ್ನು ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ಳೋಣ. ನೋಡಿ, ನಾಳೆ ಅದ್ಭುತವಾದಂಥ ದಿನ ಯಾವುದು ಅಂತಂದರೆ ಬುದ್ಧ ಪೂರ್ಣಿಮಾ, ಅಂದರೆ ಗುರು ಪೂರ್ಣಿಮಾ. ಈ ಗುರು ಪೂರ್ಣಿಮೆಯ ದಿನದಂದು ನೀವು ಈ ಒಂದು ಸರಳವಾದಂತಹ ಒಂದು ತಂತ್ರವನ್ನು ನೀವು ಮಾಡಿದ್ದೇ ಆಯಿತು ಅಂತಂದರೆ ಜೀವನ ಪರ್ಯಂತ ನೀವು ಕೂತ್ಕೊಂಡು ತಿನ್ಬೋದು. ಅಷ್ಟು ಸಿರಿ ಸಂಪತ್ತು, ಆಸ್ತಿ, ಅಂತಸ್ತು ನಿಮ್ಗೆ ಯಾವುದೋ ರೀತಿಯಿಂದ ನಿಮಗೆ ಈಗ ಬರಲಿಲ್ಲ ಅಂದರೆ ಕೆಲವೇ ದಿನ ಅಥವಾ ಕೆಲವೇ ವರ್ಷಗಳಲ್ಲಿ ನಿಮ್ಗೆ ಬರುತ್ತೆ. ಆವಾಗ ನೀವು ನನ್ನನ್ನು ನೆನೆಸ್ಕೋತೀರ ಅಂಥ ಒಂದು ಅದ್ಭುತವಾದಂಥ ಒಂದು ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಅದನ್ನು ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅದಲ್ಲ ಯಾವುದು ಅಂತಂದರೆ ನಾಳೆ ಗುರು ಪೂರ್ಣಿಮಾ. ನಾಳೆ ಗುರು ಪೂರ್ಣಿಮೆ ನೀವು ಮೊದಲನೇದಾಗಿ ಏನಂತ 3 ಅಥವಾ 4 ಕೆಲಸವನ್ನು ಮಾಡಬೇಕು. ಗುರು ಪೂರ್ಣಿಮೆ ನಾಳೆ ಆಗಿರೋದ್ರಿಂದ ನೀವು ಹಳದಿ ಬಟ್ಟೆಯನ್ನು ಧರಿಸಬೇಕು. ಹಳದಿ ಅಂತಂದರೆ ಗುರು, ಗೊತ್ತಲ್ಲ, ಹುಣ್ಣಿಮೆ. ಅಥವಾ ಹಳದಿ ಇಲ್ಲ ಅಂತಂದರೆ ಬಿಳಿ ಬಟ್ಟೆಯನ್ನು ಧರಿಸ್ಕೋಬೇಕು, ಬಟ್ ಹಳದಿನೇ ಧರಿಸ್ಬೇಕು. ಹಳದಿ ಧರಿಸ್ತು ಅಂತಂದರೆ ನೋಡಿ ನಿಮ್ಮ ಲಕ್ಕೇ ಚೇಂಜ್ ಆಗುತ್ತೆ. ಇಡೀ ದಿನ ನೈಟಲ್ಲೂ ಕೂಡ ನೀವು ಹಳದಿ ಬಟ್ಟೆ ಹಾಕ್ಕೊಂಡು ನೈಟ್ ಶರ್ಟು ಅಥವಾ ನೈಟ್ ಪ್ಯಾಂಟು ಅಥವಾ ನೈಟ್ ಯಾವುದೇ ರೀತಿ ಅಂದರೆ ಇಡೀ ದಿನ, ಯಾಕಂದರೆ ನೈಟು ಇರೋದು ಹುಣ್ಣಿಮೆ, ಹಾಗಾಗಿ ಇಡೀ ದಿನ ಅದೊಂದು ಪ್ರಭಾವ ಒಂದು ಬೀಳಬೇಕು ಅನ್ನೋದಕ್ಕೋಸ್ಕರ ನೀವು ಬೆಳಗ್ಗೆನೂ ಹಾಕಬೇಕು ಮತ್ತು ನೈಟು ಕೂಡ ನೀವು ಹಾಕ್ಕೊಳ್ಳೇಬೇಕು, ಗೊತ್ತಲ್ಲ. ಹಳದಿ ಬಟ್ಟೆಯನ್ನು ಧರಿಸಬೇಕು, ಗೊತ್ತಲ್ಲ. ಈ ಹಳದಿ ಬಟ್ಟೆ ಅಂತ ಧರಿಸ್ತು ಅಂದರೆ ಅಖಂಡವಾದಂತಹ ಒಂದು ಗುರುಬಲ ಬರುತ್ತೆ. ಇನ್ನು 2 ತಂತ್ರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಈ ತಂತ್ರಗಳನ್ನು ಮಾಡ್ಕೊಂಡು ಭಾಳಷ್ಟು ಜನ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಭಾಳಷ್ಟು ಸಾಕು, ತುಂಬ ಜನ, ಗೊತ್ತಲ್ಲ. ಮತ್ತು ನಮ್ಮದು ಇದೇ 21ನೇ ತಾರೀಕು ಆನ್ಲೈನ್ ಕ್ಲಾಸ್ ಇದೆ. ಮಿಸ್ ಮಾಡದೆ ಕುಂಡಲಿನಿ ಜಾಗೃತಿಯನ್ನು ನೀವು ಕಲ್ತ್ಕೊಳ್ಳಿ. ಅದರಿಂದ ನೀವು ಲೈಫಲ್ಲಿ ನೀವು ಕಲ್ತ್ಕೊಬಿಡ್ತು ಅಂತಂದರೆ ನಿಮ್ಮನ್ನು ಹಿಡಿಯೋರು ಯಾರೂ ಇಲ್ಲ. ಎಂಥ ಶತ್ರುಗಳಾರು ದೂರ ಆಗ್ತಾರೆ, ಯಾವ ಕೋರ್ಟು ಕಚೇರಿಗಳ ಸಮಸ್ಯೆಗಳು ಬರೋಲ್ಲ, ಅಪಮೃತ್ಯು ದೋಷ ಕಂಟಕಗಳೆಲ್ಲ ದೂರ ಆಗ್ತಾ ಬರುತ್ತೆ. ನಿಮ್ಮ ಮಕ್ಕಳು ತುಂಬ ಚೆನ್ನಾಗಾಗ್ತಾರೆ. ನಿಮ್ಮ ಒಂದು ಪ್ರಭಾವದಿಂದ ನೀವು ಕುಂಡಲಿ ಇಡೀ ಮನೆ ಉದ್ಧಾರ ಆಗ್ತಾ ಬರುತ್ತೆ, ಗೊತ್ತಲ್ಲ. ಆನ್ಲೈನ್ ಕ್ಲಾಸ್ ಇರುತ್ತೆ, ಮಿಸ್ ಮಾಡದೆ ನೀವು ಈ ಒಂದು ಕ್ಲಾಸನ್ನು ಜಾಯಿನ್ ಮಾಡಿ. ಅದಕ್ಕೆ ಫೋನ್ ಮಾಡಿ ರಿಜಿಸ್ಟರ್ನ ಮಾಡ್ಕೊಳ್ಳಿ, ಗೊತ್ತಲ್ಲ. 2ನೇದು ನಾಳೆ ಗುರು ಪೂರ್ಣಿಮೆ ದಿನ ಏನು ಮಾಡಬೇಕು ಅಂತಂದರೆ ಕಡಲೆಕಾಳನ್ನು ದಾನ ಕೊಡಬೇಕು. ಎಷ್ಟು ಕಡಲೆಕಾಳು ಬೇಕು? ಸಾಧ್ಯವಾಯಿತು ಅಂತಂದರೆ 3 kg ಕೊಡಿ. ಗುರುಗಳೇ, ನಮ್ಮ 3 kg ನಂಗೆ ದುಡ್ಡಿಲ್ಲ, ನಾನು ತುಂಬ ಬಡವ ಅಂತಂದರೆ 300 ಗ್ರಾಮ್ ಕೊಡಿ. 300 ಗ್ರಾಮಿಂದ ಒಂದು ಕಾಳು ಆಚೆನೂ ಇರಬಾರ್ದು, ಒಂದು ಕಾಳು ಕೆಳಗಡೆನೂ ಇರಬಾರ್ದು. ದಾನವನ್ನು ಕೊಡಿ, ಗೊತ್ತಾಯ್ತಲ್ಲ. ಅದೇ 300 ಗ್ರಾಮು ನೀವು ಧ್ಯಾನ ಏರಿ ಕೊಡಬೇಕು. ಆಗಿಲ್ಲ ಅಂತ ಸ್ವಲ್ಪ ನೆನೆಸ್ಬಿಟ್ಟು, ಇವತ್ತೇ ನೆನೆಸ್ಬಿಟ್ಟು ನೀವು ಹಸುವಿಗೆ ತಿನ್ನಿಸಿ, ಅದು ಆಶೀರ್ವಾದ ಮಾಡುತ್ತೆ. ಕಡಲೆಕಾಳು ಸ್ವಲ್ಪ ನೆನೆಸಿ ನೀರಲ್ಲಿ ಹಾಕ್ಬಿಡ್ತು ಅಂದರೆ ನೆಂದೋಗ್ಬಿಡುತ್ತೆ. ಹಾಕಿ ಹಸುಗೆ ತಿನ್ನಿಸ್ತು ಅಂತಂದರೆ ನಿಮ್ಗೆ ಆಶೀರ್ವಾದ ಮಾಡುತ್ತೆ. ನಿಮಗೆ ನೀವು ಲೈಫ್ ಲಾಂಗ್ ಕೂತ್ಕೊಳ್ತೀವಿ, ಅಷ್ಟೊಂದು ಆಸ್ತಿ ಸಿರಿ ಸಂಪತ್ತುಗಳು ನಿಮ್ದು ಆಗ್ತಾ ಬರುತ್ತೆ, ಗೊತ್ತಲ್ಲ. ಇದು ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನು ಅಂತಂದರೆ ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಗುರುಪೂರ್ಣಿಮೆ ದಿನ ನೀವು ಅಷ್ಟಲಕ್ಷ್ಮಿ ಯಂತ್ರವನ್ನು ತೆಗೆದುಕೊಳ್ಳಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಇವತ್ತು 100 ಸರಿ ಸಂಕಲ್ಪ ಮಾಡ್ಕೊಳ್ಳಿ, ನಾಳೆ ನಿಮ್ಮ ಮನೇಲಿ ಅಷ್ಟಲಕ್ಷ್ಮಿ ಇರುತ್ತೆ, ಅಷ್ಟಲಕ್ಷ್ಮಿ ಯಂತ್ರ ಇರುತ್ತೆ, ಗೊತ್ತಲ್ಲ. ಈ ಒಂದು ನೀವು, ಯಾಕಂದರೆ ಗುರುಪೂರ್ಣಿಮೆ ದಿನ ನೀವು ಬೇರೆ ದಿನ ಏನು ನನಗೆ ಗೊತ್ತಿಲ್ಲ, ಆದರೆ ನನ್ನ ಮನಸ್ಸಲ್ಲಿರೋಂಥದ್ದು, ಆತ್ಮದಲ್ಲಿರೋಂಥದ್ದು ಏನು ನನಗೆ ದೇವರು ನಂಗೆ ತಿಳಿಸ್ತಾ ನನಗೆ ತಿಳಿಸ್ತಾ ಹೋಗ್ತಾಯಿದ್ದೀನಿ. ಯಾಕಂದರೆ ಅಷ್ಟಲಕ್ಷ್ಮಿ ಯಂತ್ರದಿಂದ ತುಂಬ ಜನ ಒಳ್ಳೆಯದಾಗಿ ಸಾಲ ಎಲ್ಲ ತೀರಿಸ್ಬಿಟ್ಟಿದ್ದಾರೆ, ಮನೆ ಕಟ್ಟಿದ್ದಾರೆ, ಸೈಟ್ ತೊಗೊಂಡಿದ್ದಾರೆ. ನೀವು ಬಂತು ಅಂತ ನೀವು ನೋಡ್ಬೋದು. ನಮ್ಮ ಆಶ್ರಮದಲ್ಲಿ 1000 ಜನದ ನಂಬರ್ ಕೊಟ್ಟಿದ್ದೀನಿ, ನೀವು ಯಾರಿಗಾರು ಫೋನ್ ಮಾಡಿ ಕೇಳಿ, ಅಷ್ಟು ಚೆನ್ನಾಗಾಗ್ತಾ ಬರುತ್ತೆ, ಗೊತ್ತಲ್ಲ. ನೀವು ನಾಳೆ ಗುರುಪೂರ್ಣಿಮೆ ದಿನ ಆ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್,
ತಲೆನೇ ಕೆಡಿಸ್ಕೊಡಿ, ಸಾಲ ತೀರೋಗ್ಬಿಡ್ತದೆ. ಮತ್ತೆ ನೀವು ಸಾಲ ಮಾಡಲ್ಲ ಜೀವನದಲ್ಲಿ. ನೀವು ನಿಮ್ಮ ಮಕ್ಕಳು ಸಾಲ ಇಲ್ಲದೆ ನಿಮಗೆ ಅಷ್ಟು ನೀವು ಸಾವಿರಾರು ಕೋಟಿ ಬಂದು ನೀವು ಸಾಲ ಏನಕ್ಕೆ ಮಾಡ್ತೀರಾ ನೀವು? ಆ ರೀತಿ ಒಂದು ಅದೃಷ್ಟವಂತರಾಗ್ತೀರ. 1000 ಬೇಡ, 100 ಬರಲಿ, 100 ಬೇಡ, 10 ಬರಲಿ, 10 ಬೇಡ, 1 ಕೋಟಿ ಬಂದರೂ ಎಷ್ಟೊಂದು ಸಾಲವಲ್ವಾ? ಅದಕ್ಕೋಸ್ಕರ ಇಷ್ಟೊಂದೆಲ್ಲ ಕಷ್ಟಪಡ್ತೀರ. ಅದಕ್ಕೋಸ್ಕರ ಅಷ್ಟೈಂದು ಲಕ್ಷ್ಮೀ ಯಂತ್ರವನ್ನು ನಾಳೆ ಮಿಸ್ ಮಾಡದೆ ನೀವು ತೆಗೆದುಕೊಳ್ಳಿ. ಗೊತ್ತಲ್ಲ, ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಎಲ್ಲ ರೀತಿಯಂಥ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ಯೋಚನೆ ಮಾಡಿಬಿಡಿ, ಅಪ್ಪಿತಪ್ಪಿ ಯೋಚನೆ ಮಾಡಿಬಿಡಿ. ಯಾಕಂದ್ರೆ ನಾಳೆ ಲಕ್ಷ್ಮಿ ಅಂತ ನಿಮ್ಮ ಮನೇಲಿ ಇರೋದ್ರಿಂದ ಆಲ್ರೆಡಿ ತೊಗೊಂಡಿರೋಂಥವ್ರು ನೀವೇನು ಮಾಡಿ ಅದನ್ನೇ ಪೂಜೆ ಮಾಡಿ. ಅದ್ರ ಕೆಳಗಡೆ ಸ್ವಲ್ಪ ಕಡಲೆಕಾಳನ್ನು ಇಟ್ಬಿಟ್ಟು ನಿಮ್ಮ ಕೈಯಲ್ಲಿ 3 ಇಡಿ ಕಡಲೆಕಾಳನ್ನು ಇಟ್ಬಿಟ್ಟು ಒಂದು ತಟ್ಟೆಯಲ್ಲಿ ಅದರ ಮೇಲೆ ನೀವು ಯಂತ್ರವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಿ ತೊಗೊಂಡಿರೋವಂಥವ್ರು. ಇಲ್ಲಾಂದರೆ ತೆಗೆದುಕೊಂಡು ಅದನ್ನು ಪ್ರತಿಷ್ಠಾಪನೆ ಮಾಡಿ. ನಾಳೆ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ನೀವು ಅದನ್ನು ಬಂದು ತೆಗೆದುಕೊಂಡೋಗಿ ತುಂಬ ಚೆನ್ನಾಗಾಗ್ತೀರಾ, ತುಂಬ ಒಳ್ಳೆಯದಾಗ್ತದೆ. ಅಷ್ಟೊಂದು ಅದ್ಭುತವಾದಂಥ ಒಂದು ಗುರುಬಲ ಗೊತ್ತಲ್ಲ. ಈ 3ರಲ್ಲಿ ಯಾವುದನ್ನು ನೀವು ಮೇನ್ವಾಗಿ ಮಾಡಬೇಕು ಅಂದರೆ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಹೋಗಿಡಿ. ಯಾಕಂದರೆ ಯಾರ್ಯಾರ ಕರ್ಮಗಳು ಹೆಂಗಿರುತ್ತೋ ಏನೂ ಗೊತ್ತಾಗಲ್ಲ. ನೀವು ಕಡಲೆಕಾಳು ಕೊಡ್ಬೋದು, ಅದು ಇನ್ಯಾವಾಗಲೂ ಬರೋದು, ಬಟ್ ಇದು ಇಮಿಡಿಯೇಟ್ ರಿಸಲ್ಟು. ನೀವು ಅಷ್ಟಲಕ್ಷ್ಮಿ ಅಂತ ಇಡೋದ್ರಿಂದ ಇಮಿಡಿಯೇಟಾಗಿ 3 ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ. 3 ಅಂದರೆ ಗುರು. 3 ತಿಂಗಳಲ್ಲಿ ದುಡ್ಡು ಬರುತ್ತೆ, 3 ತಿಂಗಳಲ್ಲಿ ಸಾಲ ತೀರೋಗ್ಬಿಡುತ್ತೆ, 3 ತಿಂಗಳಲ್ಲಿ ಸೈಟ್ ತೊಗೊಬಿಡ್ತೀರಾ, 3 ತಿಂಗಳು ಮನೆ ಕಟ್ತೀರಾ. ಬೇರೆ ದಿನ ತೊಗೊಂಡದ್ದು ಏನೋ ಗೊತ್ತಿಲ್ಲ, ಅದು ಸೆಕೆಂಡ್, ಅದು ಆಮೇಲೆ ಹೇಳೋಣ. ಬಟ್ ಈ ಒಂದು ಸಮಯದಲ್ಲಿ ಇದು ನಾಳೆ ಎಸ್ಪೆಷಲಿ ತೊಗೊಳೋದ್ರಿಂದ ನಿಮಗೆ 200% ಅಲ್ಲ 300% ಬರ್ಕೊಡ್ತೀನಿ, ನಿಮ್ಮ ಕೆಲಸ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಹಿಂದಿನ ದಿನ ಹಾಕಿದ್ದು ತುಂಬ ಜನ ತೊಗೊಂಡು, ಅದಕ್ಕೆ ಭಗವಂತ ಹೇಳ್ತೀನಿ ಸ್ಟೇಜ್ಗೆ ಸಿಗಬೇಕು ಅಂತ. ಹಾಗಾಗಿ ಅದನ್ನು ಮಾಡ್ತಾಯಿದ್ದೀನಿ ಗೊತ್ತಲ್ಲ. ಇನ್ನೊಂದು ನಾಳೆ ಏನು ಅಂತಂದರೆ, ಫಸ್ಟು ನೀವು ಯಾವುದಾದರೂ ಗುರುಗಳ ಹತ್ರ ಹೋಗಿ, ನಿಮಗೆ ಪಾಠ ಕಳಿಸ್ಕೊಟ್ಟಿರೋದು, ನಿಮ್ಮ ಬಿಸ್ನೆಸ್ ನೀವು ಗುರು ಅಂತ ಯಾರು ಮನಸ್ಸಿಗೆ ನೀವು ಅನ್ಕೊಂಡಿರೋ ಅವ್ರ ಹತ್ರ ಹೋಗಿ ವಸ್ತ್ರವನ್ನು ದಾನ ಕೊಡಿ ಗೊತ್ತಲ್ಲ. ಏನು ಸಿಗೋ ಒಂದು ಖರ್ಚಿಗೆ ದಾನ ಕೊಡಿ, ಇಲ್ಲ ಒಂದು ಶರ್ಟ್ ಪೀಸ್, ಒಂದು ಪ್ಯಾಂಟ್, ಏನೋ ಒಂದು ವಸ್ತ್ರ ದಾನ ಕೊಟ್ಟು ಹಣ್ಣುಗಳನ್ನು ಕೊಡಿ ನಿಮ್ಮ ಗುರುಗಳನ್ನ ಕೊಟ್ಟು ಸ್ವಲ್ಪ ಅಕ್ಷತೆ ಕೈ ಕೊಟ್ಟು ನೀವು ಕಾಲಿಗೆ ನಮಸ್ಕಾರ ಮಾಡಿ ಅಕ್ಷತೆ ತಲೆಗೆ ಹಾಕಿಸ್ಕೊಳ್ಳಿ. ಗೊತ್ತಲ್ಲ, ನಿಮ್ದು ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಆಗಿಬಿಡುತ್ತೆ. ಅಂಥ ಒಂದು ಗುರುವಿಗೆ ಅಷ್ಟೊಂದು ಯಾರ್ಯಾರು ಗುರು ಅಂತ ಅನ್ನಿಸ್ಕೊಂಡಿರ್ತಾರೋ ಗೊತ್ತಲ್ಲ, ಅವ್ರಿಗೆಲ್ಲ ಪವರ್ ಇರುತ್ತೆ ನಾಳೆ ಗೊತ್ತಲ್ಲ. ಅದನ್ನು ಹಾಕಿಸ್ಕೊಳ್ಳಿ. ಸಾಧ್ಯ ಆಯಿತು ಅಂದರೆ ಒಂದು ನಿಂಬೆಹಣ್ಣು ತೊಗೊಂಡು ಅವ್ರ ಕೈ ಕೊಟ್ಟು ಆಶೀರ್ವಾದ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಒಂದು ಮಂತ್ರ ಹೇಳ್ಬಿಟ್ಟು ಕೊಡ್ತಾರೆ. ಅದನ್ನು ಮನೇಲಿಟ್ಟು ನೀವು ಪೂಜೆ ಮಾಡ್ತು ಅಂತಂದರೆ ಮನೆಯೆಲ್ಲ ವಾಸ್ತುದೋಷ ನಿವಾರಣೆ ಆಗಿಬಿಡುತ್ತೆ. ನಿಮ್ಮ ಮನೇಲಿರೋಂಥ ಸಮಸ್ಯೆಗಳು, ಈ ನೆಗೆಟಿವ್ಸು ಎಲ್ಲ ಹೊರಟೋಗ್ಬಿಡ್ತದೆ. ನಂಬರ್ 3 ಏನಂತಂದರೆ, ಅದನ್ನೇನೋ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ. ಮತ್ತೆ ಆರೋಗ್ಯದ ಸಮಸ್ಯೆ ಬರೋದಿಲ್ಲ. ಅಷ್ಟು ಪವರ್ಫುಲ್ ಡೇ ಇದೆ. ಅವ್ರು ತುಂಬ ದೀರ್ಘಕಾಲಿಕವಾದಂಥ ಒಂದು ಸಮಸ್ಯೆ ಇರೋಂಥವ್ರಿಗೆ ಫಸ್ಟು ಈ ಒಂದು ಗುರುಗಳ ಕೆಲೆ ನೀವು ನಾಳಿದ್ದೇನೋ ಗೊತ್ತಿಲ್ಲ, ನಾಳಿದ್ದು ಆ ಪವರ್ ಇರುತ್ತೋ ಇಲ್ವೋ, ಬಟ್ ನಾಳೆ ಇದ್ದೇ ಇರುತ್ತೆ. ಎಲ್ಲ ಗುರುಗಳಿಗೂ ಇರುತ್ತೆ. ಪ್ರಪಂಚದಲ್ಲಿರುವಂಥ ಅಷ್ಟು ಜನ ಗುರುಗಳಿಗೂ ಆ ಶಕ್ತಿ ಇರುತ್ತೆ. ಬಂದ್ಬಿಡುತ್ತೆ ಆ ಗುರು ಪೂರ್ಣಿಮೆ ದಿನ. ಅದಕ್ಕೆ ಅಂತ ಅಲ್ಲ ಮಹತ್ವದಂಥದ್ದು ಇಟ್ಕೊಂಡಿದ್ರು. ಅಕ್ಷರಂ ಕಲಿಸಿದಾತ ಗುರು ಅಂತ ಹೇಳ್ತಾರೆ. ನಿಮ್ಗೆ ಗುರುಗಳು ಸಿಕ್ಕಿಲ್ವಾ, ನೀವು ತಲೆನೇ ಕೆಡಿಸ್ಕೋಬೇಡಿ. ರಾಘವೇಂದ್ರ ಸ್ವಾಮಿಗಳ ಒಂದು ಇದಕ್ಕೆ ಹೋಗಿ, ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗಿ, ಟೆಂಪಲ್ಗೆ ಹೋಗಿ, ಅಲ್ಲೂ ಹೋಗಿ ಪಾದದ ಸಾಯಿಬಾಬನ ಟೆಂಪಲ್ ಹತ್ರ ಒಂದು ನಿಂಬೆಹಣ್ಣು ಇಟ್ಬಿಟ್ಟು ನೀವು ತೊಗೊಂಡು ಬನ್ನಿ ಗೊತ್ತದಲ್ಲ. ಅದನ್ನು ತೊಗೊಂಡು ಜ್ಯೂಸ್ ಮಾಡಿಕೊಟ್ಟಿರತ್ತೆ, ಮನೇಲಿ ಇಟ್ಟು ಪೂಜೆ ಮಾಡಿ. ಈ ಥರ ಒಂದು ಗುರುವಿನ ಒಂದು ದರ್ಶನವನ್ನು ನೀವು ಮಾಡಲೇಬೇಕು. ಮಾಡ್ತು ಅಂತಂದರೆ ಸಾಕು, ನಿಮ್ಗೆ ಅದೃಷ್ಟ ಬರುತ್ತೆ. ಭಿಕ್ಷುಕ ಇರೋವಂಥವನು ಕೋಟ್ಯಾಧೀಶ್ವರ ಆಗ್ತಾನೆ ಗೊತ್ತಲ್ಲ. ಅಷ್ಟು ಅದ್ಭುತವಾದಂಥ ಒಂದು ಪರಿಣಾಮವನ್ನು ನಾಳೆಯನ್ನು ನೋಡ್ತೀರಾ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದಂಥ ಒಂದು ಗುರು ಪೂರ್ಣಿಮೆಯ ತಂತ್ರ.